ಮೊನ್ನೆ ರೋಹಿಗೆ ಬಂದಿದಾಗ ಹೇಳಿದ್ರು, ಲೇಡಿ ಹೋಟ್ ಪಾಪ ಗಾಟ್ ಇನ್ ಕಿಡ್ನಿ ಸ್ಟೋನ್. ಶಿ ಸೆಡ್ ಲಿಟ್ರಲಿ ಇದೇ ಪದ. ಇಟ್ಸ್ ಲೈಕ್ ಮತ್ತೆ ರೀಬಾರ್ನ್. ಯಾ, ಐ ವಿಲ್ ಟೆಲ್ ಯು, ದಟ್ ಈಸ್ ವಾಟ್ ಈಸ್ ದ ಥಿಂಗ್. ದೇ ಸೇ ದಟ್ ಈ ಕಿಡ್ನಿ ಪೇಯ್ನ್, ಕೋಲಿಕಿ ಏನಂತೀವಿ, ಅದನ್ನು ಸಿವಿಯರಿಟಿ ಗ್ರೇಡಲ್ಲೂ ನೋಡಿದ್ದಾರೆ. ಎಷ್ಟು ಸಿವಿಯರ್ ಅಂತ ಅಂದರೆ, ಈಗ ಇದರಲ್ಲಿ 3 to 1, ಥರ್ಡ್ ಪ್ಲೇಸ್ ಯಾವುದಿದೆ, ಸೆಕೆಂಡ್ ಪ್ಲೇಸ್ ಯಾವುದಿದೆ, ಫಸ್ಟ್ ಪ್ಲೇಸ್ ಯಾವುದಿದೆ ಅಂದರೆ, ಥರ್ಡ್ ಪ್ಲೇಸಲ್ಲಿ ಲೇಬರ್ ಪೇಯ್ನ್, ಓಕೆ. ಸೆಕೆಂಡ್ ಪ್ಲೇಸಲ್ಲಿ ಕಿಡ್ನಿ ಸ್ಟೋನ್ ಪೇಯ್ನ್, ಫಸ್ಟ್ ಪ್ಲೇಸಲ್ಲಿ ಟ್ರೈಜಮಿನಲ್ ನ್ಯೂರಾಲಜಿಯಾ ಪೇಯ್ನ್. ಹಂಗಂದ್ರೆ ಅದೊಂದು ಇದಿದೆ, ನ್ಯೂರೋಲಜಿ ಕಂಡೀಷನ್ ಅದು. ಸೊ ಆ ಕಂಡೀಷನ್ಸ್ ಇದ್ದದ್ದು ಇದು ದಿಸ್ ಸಿವಿಯರಿಟಿ ಆಫ್ ಪೇಯ್ನ್. ಸೊ ದಿಸ್ ಇಸ್ ಸೆಕೆಂಡ್ ಪೊಸಿಷನ್. ಇಟ್ ಈಸ್ ವರ್ಸ್ ದೆನ್ ದ ಲೇಬರ್ ಪೇಯ್ನ್. ಅದನ್ನೇ ಜನ ಅಂತಾರೆ, ಅದಕ್ಕೂ ಇದಕ್ಕೆ ಮೀರಿದಿರುತ್ತೆ. ಸೊ ಕಿಡ್ನಿ ಪೇಯ್ನ್ ಬಂದರೆ ತುಂಬ ಇರುತ್ತೆ ಅದು. ಸೊ ವಿ ಹ್ಯಾವ್ ಗಾಟ್ ಟ್ರೀಟ್ಮೆಂಟ್ಸ್ ನೌ ಡೇಸ್. ಇಟ್ಸ್ ಟ್ರೀಟ್ಮೆಂಟ್ ಇಸ್ ವೆರಿ ಅಡ್ವಾನ್ಸ್ಡ್. ಲೇಟೆಸ್ಟ್ ಏನೇನು ಡಾಕ್ಟ್ರೆ? ಅದೇ ದಟ್ಸ್ ಫ್ಲೆಕ್ಸಿಬಲ್ ಸ್ಕೋಪ್ಸ್. All we have got endoscopic measure means in the we clear the stones. So where do you enter? Like you said, it's through your... See, the kidney ಆಚೆ ಬರೋದು ಹೇಗೆ, ಯುರೆತ್ರ ಅಂದರೆ ಯೂರಿನ್ ಪಾಸೇಜ್ ಆಗೋದಾಗ ಅಲ್ಲಿಂದನೇ ಒಂದು ಸಣ್ಣ ಸ್ಕೋಪ್ ಹಾಕ್ಬಿಟ್ಟು ವಿ ಕ್ಯಾನ್ ಗೋ ಅಪ್ ಟು ದ ಕಿಡ್ನೀಸ್. ವಿ ಕ್ಯಾನ್ ನೌ-ಡೇಸ್ ಇನ್ಸ್ಟ್ರೂಮೆಂಟ್ಸ್ ಎಷ್ಟು ಡೆವಲಪ್ ಆಗಿದೆ ಅಂದರೆ, ಪ್ರತಿಯೊಂದು ಕಾರ್ನರ್ ಐ ಕ್ಯಾನ್ ಅಪ್ರೋಚ್ ಕಿಡ್ನಿದು ಟಾರ್ಗೆಟ್ ಮಾಡ್ಬೋದು. ಅಲ್ಲಿಗೆ ಹೋಗಿ ಲೇಸರಲ್ಲಿ ಬ್ರೇಕ್ ಮಾಡಿ ಬರ್ಬೋದು. ಸೊ ಒಳಗಡೆ ಫಾರ್ಮ್ ಆಗಿರೋ ಸ್ಟೋನನ್ನ ನೀವು ಬ್ರೇಕ್ ಮಾಡಿ 1 centimeter ಸ್ಟೋನ್ನ ಇಮ್ಯಾಜಿನ್ ದಟ್ ವಿ ಮೇಕ್ ಇನ್ 50 pieces. ಫಾರ್ ಎಕ್ಸಾಂಪಲ್, ನೀವು 100 pieces ಮಾಡಿದ್ರೆ, ಸೊ ಇಟ್ಸ್ ಮೂವ್ಡ್ ಇಂಟು ಸೋ ಮಚ್ ಪೀಸಸ್. ವಿ ಸೇ ದಟ್ ಡಸ್ಟಿಂಗ್ ಅಂತ ಹೇಳ್ತೀವಿ. ಲೇಸರ್ ಫೈರ್ ಮಾಡಿದಾಗ ಡಸ್ಟ್ ಆಗೋಗುತ್ತೆ. ಸೊ ಡಸ್ಟ್ ಮಾಡಿದ್ರೆ ಇಟ್ ಜಸ್ಟ್ ಪಾಸಸ್ ಔಟ್ ಇನ್ ದ ಯೂರಿನ್. ನೀವು ನೋಡಿರೋ ಅತಿ ದೊಡ್ಡ ಕಿಡ್ನಿ ಸ್ಟೋನ್ ಅಂದರೆ ಎಷ್ಟು ಸೆಂಟಿಮೀಟರ್ದು? 6 centimeter ನೋಡಿದ್ದೆ. ಅಂದರೆ ಲೈಕ್ ಅದಕ್ಕೆ PCNL ಅಂತ ಮಾಡ್ತೀವಿ, 6 centimeters. ಏನಂದರೆ, ನಾನು ಮದನಪಲ್ಲಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನಾನು ಹೇಳಬೇಕು ಅಂದರೆ, ಸರ್ಜರಿ ಮಾಡಬೇಕಾದ್ರೆ ನೀವು ಮಾಡಲೇಬೇಕು. ಸರ್ಜನ್ ಆದಮೇಲೆ ನೀವು ಕಟ್ ಮಾಡಿಲ್ಲ ಅಂದರೆ ಯು ಕೆನಾಟ್ ಬಿ ಎ ಗುಡ್ ಸರ್ಜನ್. ನೀವು ಹೇಳ್ಬೋದು, ನಾನು ಇಷ್ಟು ಸರ್ಜರಿ ಆದಮೇಲೆ ಹೇಗೆ ಅಂದರೆ, ಈಗ ಇವನ್ ಇನ್ ದ ಆರ್ಮಿ ಸ್ನೈಪರ್ಸ್ ಎಲ್ಲ ಅವ್ರಿಗೆ ಇಷ್ಟು ಶೂಟ್ಸ್ ಮಾಡಿರಬೇಕು ಅಂತ ಇರುತ್ತೆ. ದೆನ್ ಓನ್ಲಿ, ಆ್ಯಂಡ್ ಯು ಶುಡ್ ಬಿ ಎ ಪ್ರಾಪರ್ ಟಾರ್ಗೆಟೆಡ್ ಒನ್, ದೆನ್ ಓನ್ಲಿ ದೇ ವಿಲ್ ಬಿ ಗ್ರೇಡೆಡ್ ಆಸ್ Class 1, Class 2 ಅದು ಸ್ನೈಪರ್ಸಲ್ಲಿ. ಸೊ ದ ಸೇಮ್ ವೇ ಇನ್ ಸರ್ಜರಿ, ಇಫ್ ಯು ಡೋಂಟ್ ಡೂ ಇಷ್ಟು ಸರ್ಜರೀಸ್ ಮಾಡಿಲ್ಲ ಅಂದರೆ, ಯು ಕ್ಯಾನ್ ಸೇ ದಟ್ ಯು ವಿಲ್ ನಾಟ್ ಬಿ ಏಬಲ್ ಟು ಡೂ ಎ ಗುಡ್ ಸರ್ಜರಿ, ಸೇಫ್ ಸರ್ಜರಿ. ಇನ್ಫ್ಯಾಕ್ಟ್ ಇಟ್ ಶುಡ್ ಬಿ, ವಿ ಕ್ಯಾನ್ ಕಾಲ್ ಇಟ್ ಎಸ್ ಎ, ವಿ ಶುಡ್ ಬಿ ಎ ಸೇಫ್ ಸರ್ಜನ್. ನಿಮ್ಮ ಇದರಲ್ಲೆಲ್ಲ ಏನು ಯಾರ್ಡ್ ಸ್ಟಿಕ್ ಏನಿರುತ್ತೆ? ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ, ನಾನೇನಂತೀನಂದರೆ, ನಾನು ಇವಾಗ ಆಪ್ರೇಟ್ ಮಾಡಿದ್ರೆ ಸಾಯಂಕಾಲ ರೌಂಡ್ಸ್ಗೆ ಹೋದಾಗ ಪೇಷೆಂಟು, ಡಾಕ್ಟರ್ ನಮ್ಮ ಮನೆಗೆ ಹೋಗ್ತೀನಿ ಅಂದರೆ, ದಟ್ ಈಸ್ ದ ಹ್ಯಾಪಿಯೆಸ್ಟ್ ಥಿಂಗ್. ದಟ್ ಮೀನ್ಸ್ ಟು ಸೇ ದಟ್ ಯು ಡನ್ ಎ ವೆರಿ ಗುಡ್ ಸರ್ಜರಿ. ಈ 20 ವರ್ಷದಲ್ಲಿ ಎಷ್ಟು ಸರ್ಜರಿ ಆಗಿದೆ ಡಾಕ್ಟ್ರೆ? ಆಗಿರ್ಬೋದು ಒಂದು 15,000ದಿಂದ 20,000 ಸರ್ಜರಿ. ಸೊ ಪ್ರತಿ ಸತಿ ಸರ್ಜರಿಗೂ ಹೋಗಕ್ಕೆ ಮುಂಚೆ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇರುತ್ತೆ? ವಾಟ್ಸ್ ಯುವರ್ ಫ್ರೇಮ್ ಆಫ್ ಮೈಂಡ್? ಪ್ರತಿ ಸರ್ಜರಿನೂ ನಾನು ಹೋಗ್ಬೇಕಾದ್ರೆ ಇದು ನನಗೆ ಬರುತ್ತೆ ಅಂತ ಹೋಗಲ್ಲ. ನಾನು ಏನು ಅಂದ್ಕೊಂಡಂದರೆ, ದೇವ್ರದಿಂದ ಈ ಪೇಷಂಟ್ಸ್ ಕೋಆಪ್ರೇಟ್ ಆದರೆ, ಆ ಒಳಗಿನ ಸ್ಟ್ರಕ್ಚರ್ಸ್ ನನಗೆ ನನ್ನ ವೇವ್ ಲೆಂತ್ಗೆ ಕೋಆಪ್ರೇಟ್ ಆಗಿಬಿಟ್ಟು ಈಸಿಯಾಗಿ ನನ್ನ ಅಪ್ರೋಚ್ ಆಗಿ ಅದು ಮುಗಿಸ್ಕೊಟ್ರೆ, ದಟ್ ಶುಡ್ ಬಿ ದ ಹ್ಯಾಪಿಯೆಸ್ಟ್ ಥಿಂಗ್ ಐ ಕ್ಯಾನ್ ಡೂ ಅಂತ ಅನಿಸ್ತಾ ಇರುತ್ತೆ. ಈ ಮಧ್ಯ ಟು ಗೋ ಬ್ಯಾಕ್ ಟು ಕಿಡ್ನಿ ಸ್ಟೋನ್ಸ್ನ, ಕೆಲವ್ರದ್ದು ನಾನು ಕೇಳಿದ್ದೀನಿ, ಟ್ಯಾಬ್ಲೆಟಲ್ಲೇ ನೋಡೋಣ ಇರಿ ಅಥವಾ ನೀರು. ಸೊ ಈಗ ಇವಾಗ ಎಲ್ಲರ ಜನ ಇವಾಗ ನಾವೇನಂತೀವಿ ಅಂದರೆ, ಈಗ 6 to 7 mm ಆದ ತಕ್ಷಣ, ದಪ್ಪ ಆದ ತಕ್ಷಣ ಇಟ್ಸ್ ಲೈಕ್ ಇಟ್ಸ್ ಡಿಫಿಕಲ್ಟ್, ಇಟ್ ಕಮ್ಸ್ ಔಟ್ ಬೈ ನ್ಯಾಚುರಲಿ ಅಂತ ಹೇಳ್ತೀವಿ. ಯಾಕಂದರೆ ಒಂದು ಸಣ್ಣ ಟ್ಯೂಬ್ ಇರುತ್ತಲ್ಲ, ಆ ಟ್ಯೂಬು ಎಲ್ಲರಲ್ಲೂ ಒಂದೇ ಸೈಜ್ ಇರಲ್ಲ. ಕೆಲವರಲ್ಲಿ ನಾವು 3 mm ಸ್ಟೋನಲ್ಲೂ ಆಪ್ರೇಟ್ ಮಾಡಬೇಕಾಗತ್ತೆ ಕೆಲವು ಸಲ. ಕೆಲವ್ರಿಗೆ 1 centimeter ಸ್ಟೋನಲ್ಲೂ ಆಪ್ರೇಟ್ ಮಾಡೋ ನೆಸಿಟಿ ಬರಲ್ಲ. ಅದು ಡಿಪೆಂಡ್ಸ್. ಇವಾಗ ಫೀಮೇಲ್ಸಲ್ಲಿ ಅಗೇನ್ ಇದು 2 ವೆರೈಟೀಸ್ ಇರುತ್ತೆ. ಡೆಲಿವರಿ ಆದಮೇಲೆ ಮಗು ಇದ್ದವ್ರಿಗೂ ಡಿಫ್ರೆಂಟ್ ಇರ್ತಾರೆ, ಮಗು ಇಲ್ದವ್ರಿಗೂ ಡಿಫ್ರೆಂಟ್ ಇರುತ್ತೆ. ಸ್ಪಿನ್ಸ್ಟರ್ಗೆ ಡಿಫ್ರೆಂಟ್ ಇರ್ತಾರೆ. ಇನ್ನೊಂದು ಮಗು ಆದವ್ರಿಗೆ ಏನಿರುತ್ತೆ ಅಂದರೆ, ಈ ಎಲ್ಲ ಟ್ಯೂಬ್ಸ್ಗಳು ಅವ್ರದ್ದು ಅಗಲ ಆಗಿರುತ್ತೆ. ರಿಲ್ಯಾಕ್ಸಿನ್ ಅಂತ ಹಾರ್ಮೋನ್ ಇರುತ್ತೆ, ಅವ್ರು ಡೆವಲಪ್ ಆಗಿರುತ್ತೆ. ಸೊ ಅದರಿಂದ ಎಲ್ಲದರಲ್ಲೂ ಅವರಲ್ಲಿ ಹೆಂಗಸರಲ್ಲಿ ನಾನೇನಂತೀನಿ, 1 centimeter ವೆಯ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಸ್ಟೋನ್ ಹಂಗೆ ಪಾಸ್ ಆಗುತ್ತೆ ನ್ಯಾಚುರಲಿ. ಅದೇ ಮೇಲ್ಸ್ ಎಲ್ಲಾದ್ರೆ 7 mm ಆದರೆ ಇಟ್ಸ್ ಕ್ವೈಟ್ ಡಿಫಿಕಲ್ಟ್, ಇಟ್ ಪಾಸಸ್. ಅದೇ ಫೀಮೇಲ್ಸಲ್ಲಿ ಹೂ ಆರ್ ಸ್ಪಿನ್ಸ್ಟರ್ಸ್, ಮಗು ಆಗದೇ ಇರೋದ್ರೆ ಡೆಫಿನೆಟ್ಲಿ ದೇ ಆರ್ ಲೈಕ್ ಮೇಲ್ಸ್ ಓನ್ಲಿ. ಇವನ್ 7 mm ಸ್ಟೋನು ಕಷ್ಟ ಆಗುತ್ತೆ. ಬಟ್ ಅಗೇನ್ ಎವ್ರಿ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್.
ನಾನು ಹೇಳ್ದಂಗೆ 2 MM ಮಾಡಿದ್ದೀನಿ. ಯಾಕಂದರೆ ಕೆಲವು ಸಲ ವೆಯ್ಟ್ ಆ್ಯಂಡ್ ವಾಚ್ ಫಾರ್ 14 days. ಇವಾಗ ನೀವು ಎಷ್ಟು ದಿವಸ ತನಕ ಕಾಯ್ತೀರಾ ಅಂತ ಕೇಳ್ತಾರೆ. ಅದೂ ಅನಿಮಲ್ ಸ್ಟಡೀಸ್ ಇರೋದು. ಅನಿಮಲ್ ಸ್ಟಡೀಸ್ ಪ್ರಕಾರ 15 ದಿವಸ ಪೂರ್ತಿ ಕಿಡ್ನಿ ಟೈ ಮಾಡಿ ಬಂದ್ ಮಾಡಿಟ್ರು ಅದು ಅನಿಮಲ್ ಸ್ಟಡೀಸು. ಸೊ ಆಮೇಲೆ ಬಿಚ್ಚಿದ್ರೆ ಇಟ್ ಗೆಟ್ ಬ್ಯಾಕ್ಸ್ ಟು ನಾರ್ಮಲ್ ಥಿಂಗ್ ಅಂತ ಹೇಳ್ತೀವಿ. ಸೊ ದಟ್ ಮೀನ್ಸ್ 2 weeks. ನೋ, ದಟ್ ಇಸ್ ಅನಿಮಲ್ ಸ್ಟಡಿ. ಇವಾಗ ಕಿಡ್ನಿನ ಸಫೋಕೇಟ್ ಮಾಡಿಟ್ರೆ, ಬ್ಲಾಕ್ ಮಾಡಿಟ್ರೆ ಎಷ್ಟು ದಿವಸ ತನಕ ಕಿಡ್ನಿ ಸೆಲ್ಸ್ ಚೆನ್ನಾಗಿರುತ್ತೆ. ಸೊ ಇವಾಗ ಅದೇನಕ್ಕಂದ್ರೆ ಸ್ಟೋನ್ ಬಂದಾಗ ಬ್ಲಾಕ್ ಮಾಡುತ್ತೆ, ದಾರಿ ಬ್ಲಾಕ್ ಮಾಡುತ್ತೆ. ಬಟ್ ಇವಾಗ ಅದೇ ಎಷ್ಟು ದಿವಸ ಬ್ಲಾಕ್ ಆಗಿದ್ರು ಓಕೆ. So it's a metaphor that you are ವಿ ಆರ್ ಜಸ್ಟ್ ಅಂದ್ರೆ ಅದನ್ನ ಅಳವಡಿಸ್ತಾ ಇದ್ದೀವಿ. ಅಲ್ಲಿದ್ದ ಥಿಯರಿಲಿ ಅಳವಡಿಸಿ ಮಾಡಿಸಿ ದೆನ್ ನಾವು ಅನ್ಕೋತೀವಿ ಓಕೆ ಒಂದು 2 weeks ತನಕ, ನಾನು 10 to 14 days ಪರವಾಗಿಲ್ಲ ಅಂತ ಹೇಳ್ತೀನಿ. ಬಟ್ ಅನಿಮಲ್ ಸ್ಟಡಿ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ 14 days ಮ್ಯಾಕ್ಸ್ ಯು ಕ್ಯಾನ್ ವೆಯ್ಟ್. ಸೊ ಒಳಗೆ ಸ್ಟೋನ್ ಇದ್ರೆ ಕಿಡ್ನಿ ಆಪರೇಷನ್ ಫುಲ್ ಬ್ಲಾಕ್ ಆಗ್ಬಿಡುತ್ತಾ? ಇಲ್ಲ, ದಾರಿದಲ್ಲಿ ಬಂದರೆ ಮಾತ್ರ ಬ್ಲಾಕ್ ಆಗುತ್ತೆ. ಸೊ ದೆನ್ ಯು ಹ್ಯಾವ್ ಟು ಮೇಕ್ ವೇ ಫಾರ್ ದ ಯೂರಿನ್ ಟು ಕಮ್ ಔಟ್ ಅಲ್ವಾ. ಸೊ ದಟ್ ಈಸ್ ವಾಟ್ ಇಸ್ ಥಿಂಗ್. ಇಲ್ಲ ಅಂದರೆ ಅದು ವಿ ಆರ್ ಒಂಥರ ಸಮಥಿಂಗ್ ಲೈಕ್ ವಿ ಆರ್ ಪ್ಲಂಬರ್ಸ್. ಕ್ಲಾಗ್ ಆಗಿರೋದು ತೆಗಿತೀವಿ. ಸೊ ಓಕೆ, ಈಗ ವೆಸ್ಟರ್ನ್ ಕಂಟ್ರೀಸು ಈ ಕಿಡ್ನಿ ಡಿಸೀಸ್ ಸ್ಕ್ರೀನಿಂಗನ್ನು ಹೇಗೆ ನೋಡ್ತಾ ಇದೆ? ನಾವು ಅಟ್ ಪಾರ್ ಇದ್ದೀವ? ಹೊಸ ಸಿಸ್ಟಮ್ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ದ ಹೆಲ್ತ್ ಚೆಕಪ್ ಅಂತ ಏನು ಡೆವಲಪ್ ಆಗ್ತಾ ಇದೆಯಲ್ಲ, ಇಟ್ ಈಸ್ ಕಮಿಂಗ್ ಅಪ್ ಇನ್ ಎ ಬಿಗ್ ವೇ ಇನ್ ಇಂಡಿಯಾ ಆಲ್ಸೋ. ಪೀಪಲ್ ಆರ್ ಗೆಟಿಂಗ್ ಎಜುಕೇಟೆಡ್. ಮೊದಲ ಥರ ಇಲ್ಲ. ಈಗ ಯಂಗ್ಸ್ಟರ್ಸು ಬಂದು ಚೆಕ್ ಮಾಡಿಸ್ಕೋತಾ ಇರ್ತಾರೆ. ಆ್ಯಂಡ್ ಬಟ್ ದ ಸ್ಯಾಡ್ ಪಾರ್ಟ್ ಈಸ್ ದ ಟ್ಯೂಮರ್ಸ್ ಆರ್ ಇನ್ಕ್ರೀಸಿಂಗ್ ಇನ್ ಇಂಡಿಯಾ ಇನ್ ದ ಯಂಗ್ಸ್ಟರ್ಸ್. ಟ್ಯೂಮರ್ಸ್ ಅಂದರೆ ಕ್ಯಾನ್ಸರ್ಸ್. It is picking up in maybe health checkup has helped us to pick up the kidney tumors in an early stage. Kidney cancers. Okay. Kidney cancers. It has helped up in a big way. So the good thing is ಏನಂದರೆ kidney cancers are a very much curable thing. So this I want to tell you. ಸೊ ಈಗ ಹೆಲ್ತ್ ಚೆಕಪ್ಸ್ ಮಾಡ್ತಾ ಇದ್ದಾಗ ಸಣ್ಣ ಇದ್ದಾಗ ಟ್ಯೂಮರ್ಸ್ ಇದ್ದಾಗ ಪಿಕಪ್ ಆದರೆ ವಾಟ್ ವಿ ಸೇ ದಟ್ ಅದಿಷ್ಟೇ ಪಾರ್ಟ್ ತೆಗಿಬೇಕು ಅಂತ ಬರುತ್ತೆ. ಮೊದಲ ಥರ ಏನಿತ್ತು ಅಂದರೆ ಈಗ ಏನಾದ್ರು ಎಲ್ಲ ಕಡೆ ಏನಾದ್ರು ಜಾಸ್ತಿ ತೆಗಿಬೇಕು, ಪೂರ್ತಿ ಕಂಪ್ಲೀಟಾಗಿ ಆರ್ಗನ್ ತೆಗಿಬೇಕು ಅಂತ ಕಾನ್ಸೆಪ್ಟ್ ಇತ್ತು. ಈಗ ಕಿಡ್ನಿ ಕ್ಯಾನ್ಸರಲ್ಲಿ ಏನಂದರೆ ಅದಿಷ್ಟೇ ಪಾರ್ಟ್ ತೆಗಿಬೋದು. ಸೊ ದಟ್ ಈಸ್ ಒನ್ ಬ್ಯೂಟಿ. ಸೊ ಅದಿಷ್ಟು ತೆಗೆದ್ರೆ ಮಿಕ್ಕಿದ ಕಿಡ್ನಿ ಕೆಲಸ ಮಾಡ್ಕೋತಾ ಇರುತ್ತೆ. ಸೊ ಹೆಲ್ತ್ ಚೆಕಪ್ಸ್ ಬಂದ ಮೇಲಿಂದ ನಾನು ನೋಡ್ತಾ ಇದ್ದೀನಿ ದಟ್ ಸಣ್ಣ ಕಲ್ಲಿದ್ದಾಗನೇ ಬರೋದು ಜನ, ಕಿಡ್ನಿ ಡ್ಯಾಮೇಜ್ ಆಗೋಕ್ಕಿಂತ ಮೊದಲೇ ಬರೋದು, ಆಮೇಲೆ ಕ್ಯಾನ್ಸರ್ಸ್ ಅರ್ಲಿ ಇದ್ದಾಗ ಬರೋದು. that I have seen a lot. So definitely it has, the Western culture has been, ಕೆಲವೊಂದೆಲ್ಲ ನಮ್ಮ ಇಂಡಿಯಾದಲ್ಲೂ it has coming up. But ಕೆಲವೊಂದು ಏನು ಕಿಡ್ನಿ ಚೆಕಪ್ ಅಂದರೆ ಅದು we see that. ಹೌದು, ಒಂದು ಕೆಲವೊಂದು ಬೇಸಿಕ್ ಅಲ್ಟ್ರಾಸೌಂಡ್ ಮಾಡ್ತಾರೆ. ಸೊ ಅಲ್ಟ್ರಾಸೌಂಡಲ್ಲಿ ಮೆಜಾರಿಟಿ ಆಫ್ ದನ್ ವಿಲ್ ಪಿಕ್ ಅಪ್. ದೆನ್ ಬೇಸಿಕ್ ಒಂದು ಬ್ಲಡ್ ಟೆಸ್ಟ್ ಆಗುತ್ತೆ, ಸೀರಮ್ ಕ್ರಿಯಾಟಿನಿನ್ನು, ಸೀರಮ್ ಎಲೆಕ್ಟ್ರೋಲೈಟ್ಸು, ಒಂದು ಯೂರಿನ್ ಟೆಸ್ಟ್ ಇದ್ದೇ ಇರುತ್ತೆ. ಸೊ ದಿಸ್ ಇಟ್ಸ್ ಆಲ್ವೇಸ್ ಮೋರ್ ದೆನ್ ಎನಫ್. ಯಾ